ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಭೌತ ವಿಜ್ಞಾನಿ ರವಿ ತಾರೆ ಧರೆಗಳ ಚಲನ ರೀತಿ ವೇಗವನ್ನಳೆದು ಶಕ್ತಿಗಳ ಗುಣಿಪನ್ ಪ್ರೀತಿ ರೋಷಗಳನ್ನವನ್ ಅಳೆವನೇನ್ ಅವ್ಯಕ್ತ ಚೇತನವನ್ ಅರಿವನೇಂ ಮಂಕುತಿಮ್ಮ. ಸೊ ಕಳೆದ ಸರ್ತಿ ನಾವು ಬೈನಾಕ್ಯುಲರ್ ವಿಷನ್, ಎರಡು ರೀತಿಯ ದೃಷ್ಟಿಶಕ್ತಿ, ನೋಟದ ಶಕ್ತಿ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇಲ್ಲಿ ಅದನ್ನು ಮುಂದುವರಿಸ್ತಾ ನಮಗೆ ಸಾಧಾರಣವಾಗಿ ಗೋಚರ ಆಗುವಂಥ ವಿಚಾರಗಳನ್ನು ನಾವು ಹೇಗೆ ಅಳಿತೀವಿ ಅನ್ನೋದನ್ನು ಅನ್ವೇಷಣೆ ಮಾಡ್ತಾ ಇದ್ದಾರೆ ಡಿವಿಜಿಯವರು. ಈಗ ಭೌತ ವಿಜ್ಞಾನಿ, ಫಿಸಿಕ್ಸ್ನಲ್ಲಿ ಇರೋವಂಥವರು ಎಲ್ಲವನ್ನೂ ಕೂಡ ಇದು ಹೀಗೆ, ಅದು ಹಾಗೆ, ಇದು ಇಷ್ಟು, ಅದಷ್ಟು ಅಂತ ಅಳಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದು ನಮಗೆಲ್ಲ ಗೊತ್ತು. ಇವಾಗ ಉದಾಹರಣೆಗೆ ಯಾವುದೋ ಒಂದು ವಸ್ತುವನ್ನು ನಾವು ಡಿಸ್ಕ್ರೈಬ್ ಮಾಡಬೇಕು, ಒಂದು ವಸ್ತುವನ್ನು ವರ್ಣನೆ ಮಾಡಬೇಕು ಅಂತಂದರೆ ಆ ವಸ್ತುವಿನ ಮೂಲ ಅದು ಎಲ್ಲಿಂದ ಬಂತು, ಅದು ಕಬ್ಬಿಣದ ವಸ್ತು ಅಂತ ಅಂದ್ಕೊಳ್ಳೋಣ. ಕಬ್ಬಿಣದ ಒಂದು ತುಂಡು, ಆ ತುಂಡಿನ ಉದ್ದ ಇಷ್ಟಿದೆ, ಆ ತುಂಡಿನ ಸುತ್ತಳತೆ ಇಷ್ಟಿದೆ, ಅದರ ವ್ಯಾಸ ಇಷ್ಟು, ಅದರ ತೂಕ ಇಷ್ಟು, ಆ ಥರ ನಾವು ವರ್ಣನೆ ಮಾಡ್ತೀವಿ. ನಾವು ದಿನ ಹಾಲು ತೊಗೊಂಬರ್ಬೇಕಾದ್ರೆ ಅದನ್ನು kg ಅನ್ನಲ್ಲ, ಅದನ್ನು ಲೀಟ್ರು ಅಂತೀವಿ ಅಲ್ವಾ. ಸೊ ಅದು kg ಅಂದ್ವಿ, ಇದು ಲೀಟ್ರು ಅಂದ್ವಿ. ನಾವು ಯಾವುದೋ ಒಂದು ಊರಿಂದ ಊರಿಗೆ ಹೋಗಬೇಕು ಅಂತಂದರೆ ಇಷ್ಟು kg ದೂರ ನಾನು ಹೋಗಬೇಕು ಅಂತ ಅನ್ನಲ್ಲ, ಅದಕ್ಕೆ ಬೇರೆ ಒಂದು ಹೇಳ್ತೀವಿ. ಇಷ್ಟು ಕಿಲೋಮೀಟ್ರ್ ದೂರ ಹೋಗಬೇಕು ಅಂತ ಹೇಳ್ತೀವಿ. ಸೊ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಈ ಅಳತೆ ಮಾಡೋದನ್ನು ನಮ್ಮ ಪರಿಪಾಠವಾಗಿ ಮಾಡ್ಕೊಂಬಿಟ್ಟಿದ್ದೀವಿ. ಭಾಳ ಅವಶ್ಯಕತೆ ಕೂಡ ನಿತ್ಯ ಜೀವನಕ್ಕೆ. ಅದು ಇಲ್ಲದೆ ಹೋದರೆ ಆಗೋದೇ ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು ಈರುಳ್ಳಿ ತೊಗೊಂಬಾ ಅಂತ ಅನ್ನಲ್ಲ, ಅರ್ಧ kg ಈರುಳ್ಳಿ ಅಂತ. ಅದಕ್ಕೆ ಸುಮ್ಮನೆ ದುಡ್ಡು ಕೊಡು ಅನ್ನಲ್ಲ, ಇಷ್ಟು kgಗೆ ಇಷ್ಟು ರೂಪಾಯಿ ನೀನು ಕೊಟ್ರೇನೆ ನಾನು ಕೊಡೋದು ಅಂತ ನನ್ನ ಅಂಗಡಿಯವನು. ಸೊ ಹಾಗೆ ಅಳತೆ ಅನ್ನೋಂಥದ್ದು ಬಹಳ ಮುಖ್ಯ. ಸೊ ಹಾಗೆ ಈ ಅಳತೆಗಳ ಮಿತಿ ಏನಾದರೂ ಇದೆಯಾ ಅಂತಂದರೆ ಅದನ್ನು ನಾವು ಆಲೋಚನೆ ಮಾಡೋದು ಬಹಳ ಮುಖ್ಯ. ಯಾವುದನ್ನು ನಾವು ಅಳೆಯಬಲ್ವಿ, ಅಳತೆ ಅನ್ನೋದೆಲ್ಲ ಮುಖ್ಯ, ಬಟ್ ಯಾವುದನ್ನು ಅಳೆಯಬಲ್ವಿ ಅನ್ನೋದನ್ನು ನಾವು ನೋಡಬೇಕು. ಅಳತೆ ಮುಖ್ಯ. ನಾವೆಲ್ಲರೂ ಅಳತೆ ಪ್ರಿಯರು ಅಂತಲೂ ಕೂಡ ಬಹಳ ಸ್ಪಷ್ಟವಾಗಿ ನಾವು ಒಪ್ಕೊಳ್ಳೋಣ. ಮೊದಲನೇದಾಗಿ ಈಗ ಉದಾಹರಣೆಗೆ ಮೆಡಿಕಲ್ ಪ್ರಾಕ್ಟೀಸ್ನಲ್ಲೂ ಕೂಡ ಇವಾಗ ಕಾಯಿಲೆ ಇದೆಯಾ ಇಲ್ವಾ ಅಂತ ಅನ್ಬೇಕಾದ್ರೆ ನಾವು ಅಳೆದುಬಿಟ್ಟೆ ನಾವು ಹೇಳಬೇಕು. ಜ್ವರ ಇದೆಯಾ ಇಲ್ವಾ ಅಂತ ಹೇಳ್ಬೇಕಾದ್ರೆ ಥರ್ಮೋಮೀಟ್ರ್ ಇಟ್ಟು ಟೆಂಪ್ರೇಚರ್ ನೋಡ್ಬಿಟ್ಟು ಇವ್ರಿಗೆ ಜ್ವರ ಇದೆಯಪ್ಪ ಅಂತ ಹೇಳ್ಬೋದು. ಇಷ್ಟು ಜ್ವರ ಇದೆ ಅಂತ ಹೇಳ್ಬೋದು. ಹೇಗೆ? ಇಷ್ಟು ಡಿಗ್ರಿ ಜ್ವರ ಇದೆ ಅಂತ ಹೇಳ್ಬೋದು. ಬಿ ಪಿ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ, ಬಿ ಪಿ ಕಾಯಿಲೆ ಇದೆಯಾ ಅಂತ ಹೇಳಬೇಕಾದ್ರೆ ಬಿ ಪಿನ ನಾವು ಮೆಷರ್ ಮಾಡ್ತೀವಿ. ಒಂದು ಮಟ್ಟಕ್ಕಿಂತ ಜಾಸ್ತಿ ಮೆಷರ್ಮೆಂಟ್ ಬಂತು ಅಂದರೆ ನಿಮಗೆ ಬಿ ಪಿ ಕಾಯಿಲೆ ಇದೆಯಪ್ಪ ಅಂತ ಹೇಳ್ತೀವಿ. ಶುಗರ್ದು ಹಾಗೆ ನಮಗೆಲ್ಲ ಗೊತ್ತು. ಇವಾಗ ಯಾರೋ ಒಬ್ಬರು ಬಿದ್ದರು ಅಂದ್ಕೊಳ್ಳೋಣ, ಅವ್ರು ಬಂದರು ಆಸ್ಪತ್ರೆಗೆ. ಬಂದಾಗ ನಾವು ನೋಡಿದ್ವಿ ಬಿ ಪಿ ನಾರ್ಮಲ್ಲಿದೆ, ಏನು ಏರ್ಪೇರಿಲ್ಲ. ಪಲ್ಸು ನಾರ್ಮಲ್ಲಿದೆ, ಏನು ಏರ್ಪೇರಿಲ್ಲ.
ಪೇಷಂಟ್ ಹೇಳ್ತಿದ್ದಾರೆ ನನಗೆ ನೋವಾಗ್ತಾ ಇದೆ ಅಂತ. ಈಗ ನೋವನ್ನು ಹೇಗೆ ಅಳಿಯೋಣ? ನೋವನ್ನು ಅಳಿಬೇಕಾದ್ರೆ ಡಿಗ್ರಿನಲ್ಲಿ ಅಳಿಯೋಣವಾ? ಇಲ್ಲ. ಅದಕ್ಕೂ ಯಾವುದೋ ಥರ್ಮೋಮೀಟ್ರ್ ಇಟ್ಟಂಗೆ ಪೇಯ್ನ್ ಮೆಷರ್ಮೆಂಟಿಗೆ ಯಾವುದೋ ಒಂದು ಮೀಟರ್ ಇಲ್ಲ. ಅದನ್ನು BP ಅಳದಂಗೆ ಮಿಲಿಮೀಟರ್ ಆಫ್ ಮರ್ಕ್ಯುರಿ ಅನ್ನೋಣವಾ? ಅಥವಾ ಪಲ್ಸ್ ಅಳದಂಗೆ ನಿಮಿಷಕ್ಕಿಷ್ಟು ಅಂತ ಅನ್ನೋಣವಾ? ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಆ ನೋವು ಅನುಭವ ವೇದ್ಯವಾದದ್ದು. ಹೊರಗಿನಿಂದ ನಾನು ಅದನ್ನು ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಅಳತೆಯನ್ನು ಮಾಡುವಂಥ ನಮ್ಮ ಈ ಪರಿಪಾಠ ಇದೆಯಲ್ಲ, ಇದೊಂದು ತುಡಿತ ಇದೆಯಲ್ಲ, ಅದು ನಮಗೆ ನಿಲ್ಲಲ್ಲ. ಇವಾಗ ಅವನ ಕಾಲಲ್ಲಿ ನೋವಿದೆ ಅಂತ ಹೇಳ್ತಾ ಇದ್ದಾನೆ ಅಂದ ತಕ್ಷಣ ನಾನೇನು ಮಾಡ್ತೀನಿ? ಒಳಗೆ ಏನಾಗಿದೆ ಅನ್ನೋದನ್ನು ಅಳಿಯೋದಕ್ಕೆ ಪ್ರಯತ್ನ ಪಡ್ತೀನಿ. ಉದಾಹರಣೆಗೆ ಒಂದು ಎಕ್ಸ್ರೇ ಮಾಡಿಸ್ತೀನಿ. ಆ ಎಕ್ಸ್ರೇನಲ್ಲಿ ಏನಿದೆಯೋ ಅದಕ್ಕೂ ಅವನಿಗೆ ಅನುಭವಕ್ಕೆ ಬರ್ತಾ ಇರುವಂಥ ನೋವಿಗೂ ಸಂಬಂಧ ಇದೆಯಾ ಅಂತ ನೋಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹೌದಲ್ವಾ? ಸೊ ಇದನ್ನು ನಾನು ತಾಳೆ ಹಾಕಕ್ಕೆ ನೋಡ್ತೀನಿ. ಅದು ಇಂಡೈರೆಕ್ಟ್ ಮೆಷರ್ ಆಯಿತು. ಸಪೋಸ್ ಮೂಳೆ ಮುರಿದೋಗಿದೆ ಅಂತಂದರೆ, ಫ್ರ್ಯಾಕ್ಚರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಆಗ ಮೂಳೆ ಫ್ರ್ಯಾಕ್ಚರ್ ಆಗಿದೆ, ಆ ಫ್ರ್ಯಾಕ್ಚರ್ನ ನಾನು ಬೇರೆ ಬೇರೆ ರೀತಿಯಲ್ಲಿ ವರ್ಣಿಸ್ತೀನಿ. ಇಂಥ ಮೂಳೆ ಇಂಥ ಜಾಗದಲ್ಲಿ ಇಷ್ಟು ಪೀಸ್ ಆಗಿದೆ, ಅದೆಲ್ಲ ನಾನು ವರ್ಣನೆ ಮಾಡ್ತೀನಿ. ಆ ವರ್ಣನೆ ನನಗೆ ಹೊರಗಿನಿಂದ ನನಗೆ ಪೇಷಂಟಿಗೆ ನೋವು ಆಗ್ತಾ ಇದೆ ಅನ್ನೋದನ್ನು ತಿಳಿಸಿಕೊಡುವ ಒಂದು ಸಾಧನ. ಆದರೆ ಎಷ್ಟು ನೋವು ಆಗ್ತಾ ಇದೆ ಅಂತ ನನಗಿನ್ನೂ ಅಳಿಯೋಕ್ಕಾಗಿಲ್ಲ. ಅದಕ್ಕೆ ಅಳಿಯೋಂಥ ಚಟ, ಅಳಿಯೋಂಥ ಒಂದು ಕಂಪಲ್ಷನ್ ಅಂತೇನು ಹೇಳ್ತೀವಿ, ಅದು ನಮಗೆ ನಿಲ್ಲಲ್ಲ. ಸೊ ಅದಕ್ಕೆ ನಾವೇನು ಮಾಡ್ತೀವಿ? ಪೇಷಂಟ್ಗೆ ಹೇಳ್ಬಿಡ್ತೀವಿ, ನೋಡಪ್ಪ ನಿನಗೆ 1 ಅಂದರೆ ತುಂಬ ಕಡಿಮೆ ನೋವು, 10 ಅಂದರೆ ತುಂಬ ಜಾಸ್ತಿ ನೋವು. ಈಗ ನಿನಗಾಗ್ತಿದೆಯಲ್ಲ ನೋವು, ಅದು 1 ಕಡೆ ಇದೆಯೋ 10 ಕಡೆ ಇದೆಯೋ ನೀನೇ ಹೇಳು ಅಂತ. ಮೊದಲನೇ ಸತಿ ಏಟಾಗಿ ಬಂದ ತಕ್ಷಣ ಪೇಷಂಟ್ 10 ಅಂತ ಹೇಳ್ಬೋದು. ನಾವು ಔಷಧಿ ಎಲ್ಲ ಕೊಟ್ಟ ಮೇಲಿಂದ ಇವಾಗ ಹೇಗಿದೆಯಪ್ಪ ಅಂತ ಕೇಳ್ತೀವಿ. ಆವಾಗಲೇ 10 ಇತ್ತಲ್ವಾ, ಈಗ ಅದು 5ಕ್ಕೆ ಇಳಿದಿದೆ ಅಂತ ಬಹುಶಃ ಹೇಳ್ಬೋದು. ಸೊ ಆವಾಗ ನಾವೇನು ಅಂದ್ಕೊಳ್ತೀವಿ? 10ರಿಂದ 5ಕ್ಕೆ ಇಳೀತು. ಸೊ ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮನುಷ್ಯರು ಎಲ್ಲರೂ ಕೂಡ ಎಲ್ಲವನ್ನು ಅಳಿಯೋದಕ್ಕೆ ಹೋಗ್ತಾರೆ. ಅಳತೆ ಮಾಡೋದು ಬಹಳ ಮುಖ್ಯ, ಅದರಲ್ಲೇನು 2 ಮಾತಿಲ್ಲ. ಆದರೆ ಈ ಅಳತೆಯ ಮೇಲೆ ಎಲ್ಲವನ್ನೂ ನಿರ್ಧಾರ ಮಾಡುವಂಥ ಒಂದು ಮನಸ್ಥಿತಿ ಏನಿದೆಯೋ ಅದು ಬಹಳ ಡೇಂಜರಸ್ ಮನಸ್ಥಿತಿ. ಯಾಕೆ ಹಾಗೆ ಅಂತಂದರೆ, ಈಗ ಮೆಡಿಕಲ್ದು ಉದಾಹರಣೆ ಕೊಡ್ತಾ ಇದ್ದೆ, ಅದನ್ನೇ ನಾನು ಮುಂದುವರಿಸೋದಾದರೆ, ಮಂಡಿ ನೋವು ಅಂತ ಪೇಷಂಟ್ಸ್ ಬರ್ತಾರೆ ಅಂದ್ಕೊಳ್ಳೋಣ. ಮಂಡಿ ನೋವು ಅಂತ ಪೇಷಂಟ್ ಬಂದಾಗ ನೋವು ಅನ್ನೋದೇನು? ಪೇಷಂಟಿಗೆ ಅನುಭವ ವೇದ್ಯವಾಗ್ತಾ ಇರುವಂಥ ಒಂದು ವಿಚಾರ. ಹೊರಗಿನಿಂದ ನನಗೆ kg, ಮಿಲಿಮೀಟರು, ಸೆಂಟಿಮೀಟ್ರಲ್ಲಿ ನನಗದನ್ನು ಅಳಿಯೋಕ್ಕಾಗಲ್ಲ. ಹಾಗಾಗಿ ನನಗಿರೋ ಸಾಧನ ಏನು? ಎಕ್ಸ್ರೇ ಮಾಡಿಸೋದು. ಎಕ್ಸ್ರೇಯನ್ನು ಮಾಡಿಸಿ ನಾನು ನೋಡ್ತೀನಿ ಮೂಳೆ ಸವದಿದೆ. ಆ ಸವದಂಥ ಮೂಳೆಗೆ ನೋವಿಗೆ ಸಂಬಂಧವನ್ನು ನಾನು ಹುಡುಕಕ್ಕೆ ಪ್ರಯತ್ನ ಪಡ್ತೀನಿ. ವೈಯಕ್ತಿಕವಾಗಿ ನಾನೇ ನೋಡಿದಂತೆ ಇದು ವಿಚಿತ್ರವಾದಂಥ ಸಂಬಂಧ ಇರುತ್ತೆ ಎಷ್ಟೋ ಸರ್ತಿ. ಎಕ್ಸ್ರೇನಲ್ಲಿ ನೋಡಿದ್ರೆ ಮೂಳೆಯಲ್ಲಿ ಏನೂ ಆಗೇ ಇಲ್ಲ, ಎಲ್ಲ ಚೆನ್ನಾಗಿದೆ. ಅದರ ಪೇಷಂಟು ನಡೆಯೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಕುಂತ್ಕೊಂಡು ಅಯ್ಯೋ ಹೆಜ್ಜೆನೇ ಉರಕ್ಕಾಗಲ್ಲ, ಅಷ್ಟೊಂದು ನೋವು ಅಂತ ಬರ್ತಾ ಇರ್ತಾರೆ. ಅದು ಒಂದು ರೀತಿಯ ಪರಿಸ್ಥಿತಿ. ಆದರೆ ಇನ್ನು ಕೆಲವು ಸಂದರ್ಭಗಳಿರುತ್ತೆ, ಎಕ್ಸ್ರೇ ನೋಡಿದ್ರೆ ಪೂರ್ತಿ ಮೂಳೆನೇ ಸೌದೋಗ್ಬಿಟ್ಟಿದೆ, ಅಲ್ಲಿ ಜಾಯಿಂಟ್ ಸ್ಪೇಸೇ ಇಲ್ಲ ಅನ್ನೋ ರೀತಿಯ ಎಕ್ಸ್ರೇ. ಆದರೆ ಪೇಷಂಟ್ ಸಂತೋಷವಾಗಿ ನಗ್ತಾ ಬರ್ತಾರೆ, ನನ್ನನ್ನು ಕೇಳ್ತಾರೆ, ಸರ್ ಚೆನ್ನಾಗಿದ್ದೀರಾ ಡಾಕ್ಟ್ರೇ ಅಂತ ನನ್ನನ್ನು ಕೇಳ್ತಾರೆ. ಎಕ್ಸ್ರೇ ಹೊರಗಿಂದ ನಾನು ಅಳತೆ ಮಾಡ್ತಾ ಇರೋವಂಥದ್ದು ಸೀಮಿತವಾದಂಥ ಕೆಲವು ವಿಚಾರಗಳನ್ನು ನನಗೆ ತಿಳಿಸ್ಕೊಡ್ತಾ ಇದೆ. ಅದರ ಪರಿಣಾಮವಾದಂಥ ನೋವಿನ ಅನುಭವ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಸೊ ನಮಗಿರೋಂಥ ಪರಿಕರಗಳು ಹೊರಗಿನಿಂದ ಕೆಲವು ವಿಚಾರಗಳನ್ನು ಅಳಿಯೋ ಶಕ್ತಿ ಇದೆಯೇ ಹೊರತು, ಅಳೆದು ನಮಗೇನೋ ಕೆಲವು ಮಾಹಿತಿಯನ್ನು ಕೊಡ್ತವೆ ಹೊರತು, ಪೇಷಂಟಿನ ಒಳಗಿರೋಂಥ ಅಥವಾ ವ್ಯಕ್ತಿಯ ಅನುಭವದ ಅಳತೆಗೆ ಅದ್ಯಾವುದು ಸಾಕಾಗಲ್ಲ. ನಿತ್ಯ ಜೀವನದಲ್ಲಿ ಎಷ್ಟೋ ರೀತಿಯ ಸಂದರ್ಭಗಳನ್ನು ನಾವು ಈ ಅಳತೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ದುರದೃಷ್ಟ ಅಂದರೆ ನಾವು ವ್ಯಕ್ತಿಗಳ ಸಂಬಂಧವನ್ನು ಕೂಡ ಅಳಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಒಬ್ಬ ವ್ಯಕ್ತಿಯನ್ನು ನಾವು ವ್ಯವಹರಿಸ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಜೊತೆ ಅಂತಂದಾಗ ನಮ್ಮ ತಲೆ ಒಳಗಡೆ ಯಾವಾಗಲೂ ಏನೋ ಒಂದು ಓಡ್ತಾ ಇರುತ್ತೆ, ಇವನಿಗೆ ನನ್ನ ಬಗ್ಗೆ ಗೌರವ ಇದೆಯಾ,
ಎಷ್ಟು ಗೌರವ ಇದೆ, ಅದನ್ನು ಹೇಗೆ ಅಳಿಯೋದು? ಇವನಿಗೆ ನನ್ನ ಬಗ್ಗೆ ಪ್ರೀತಿ ಇದೆಯಾ, ಆ ಪ್ರೀತಿ ಇದೆ ಅನ್ನೋದನ್ನು ನಾನು ಹೇಗೆ ಅಳೀಲಿ? ಸೊ ಈ ಅಳತೆಗಳನ್ನು ನಾವು ಸದಾಕಾಲ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಅದಕ್ಕೆ ನಮಗೇನಾಗುತ್ತೆ, ಇವಾಗ ಪ್ರೀತಿ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ನಾವು ಯಾವ ಗಣನೆ ತೊಗೋತೀವಿ? ನನ್ನ ಎದುರಿಗೆ ಅವ್ನು ನನ್ನ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ದ ಅಂದ್ಕೊಳ್ಳೋಣ, 10 ಪದಗಳನ್ನು ಉಪಯೋಗಿಸಿ ನೀವು ಅಂಥವ್ರು ನೀವು ಇಂಥವ್ರು ಅಂತ ಹೊಗಳ್ದ ಅಂತ ಅಂದ್ಕೊಳ್ಳೋಣ. ಸೊ ನನಗೆ ಭಾಳ ಖುಷಿಯಾಗೋಯ್ತು. ಆದರೆ ಮನಸ್ಸಿನ ಒಳಗಡೆ ಅವನಿಗೆ ನಿಜವಾಗ್ಲೂ ಆ ಥರ ಭಾವನೆ ಇದೆಯಾ ನನಗೆ ಗೊತ್ತಾಗಲ್ಲ. ಯಾರೋ ಒಬ್ಬರು ಆ ಥರ ನನಗೆ 10 ಮಾತುಗಳನ್ನು ಹೇಳಲಿಲ್ಲಪ್ಪ, ಅವಾಗ ನನಗೇನು ಅನ್ನಿಸ್ತೆ, ಓ ಇವ್ರು ನನ್ನ ಬಗ್ಗೆ ಪ್ರೀತಿನೇ ಇಟ್ಕೊಂಡಿಲ್ವೇನೋ, ನೋಡು ಅವ್ನು ನೋಡು ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಮಾತಾಡ್ದ. ಸೊ ಹಾಗೆ ಬಾಹ್ಯವಾಗಿ ಕಾಣಿಸುವಂಥ ಅಂಶಗಳನ್ನೇ ನಾವು ಆಧಾರವಾಗಿ ಇಟ್ಕೊಂಡು ಸಂಬಂಧಗಳನ್ನು ಅಳೆಯುವಂಥ ಪರಿಸ್ಥಿತಿಯಲ್ಲಿ ಎಷ್ಟೋ ಸರ್ತಿ ಸಿಗಾಕ್ಕೊಂಡ್ಬಿಡ್ತೀವಿ. ಕುಟುಂಬಗಳ ಮಧ್ಯದಲ್ಲಿ, ಕುಟುಂಬದ ಒಳಗೆ ವ್ಯಕ್ತಿಗಳ ಮಧ್ಯದಲ್ಲಿ ಬರುವಂಥ ವೈಮನಸ್ಯಕ್ಕೆ ಈ ರೀತಿಯ ಅಳತೆಗಳನ್ನು ಮಾಡ್ತಾ ಇರೋದೇ ಎಷ್ಟೋ ಸರ್ತಿ ಕಾರಣವಾಗುತ್ತೆ. ಸೊ ಹಾಗೆ ಅನುಭವವೇದ್ಯವಾದಂತಹ ಪ್ರೀತಿ ವಿಶ್ವಾಸಗಳನ್ನು ಅನುಭವದಿಂದಲೇ ನಾವು ತಿಳ್ಕೊಳ್ಬೇಕೇ ಹೊರತು ಅದಕ್ಕೆ ಬೇರೆ ಬಾಹ್ಯವಾದಂತಹ ಅಳತೆಗಳನ್ನು ಇಟ್ಕೊಳ್ಳೋವಂಥದ್ದು ಬಹಳ ಸೀಮಿತವಾದಂಥ, ಬಹಳ ಕ್ಷುಲ್ಲಕವಾದಂಥ ಒಂದು ಮಾರ್ಗವಾಗುತ್ತೆ. ಈ ಅಳತೆಗಳು ಮುಖ್ಯ, ಆದರೆ ಅದರ ಇತಿಮಿತಿಗಳನ್ನು ನಾವು ತಿಳಿದು ಅನುಭವಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ನಿತ್ಯ ಜೀವನದ ಬದುಕಿಗೆ ಬಹಳ ಮುಖ್ಯ ಆಗುತ್ತೆ.